ಪ್ರತಿಭಾಂದ ಎಂಗೇಜ್ಮೆಂಟ್ ಐತಿ. ಸೊ ಈಗ ಎಂಗೇಜ್ಮೆಂಟ್ಗೆ ಈ ಸೀರೆ ಉಟ್ಕೋಬೇಕಂತಂದು ಪ್ಲ್ಯಾನ್ ಐತಿ. ಸೊ ನೋಡೋಣ ಇದು ಹೆಂಗೆ ಕಾಣ್ತೈತಿ. ಇದನ್ನ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ರೆಡಿ ಆಗೋಣ. ಇರೋ ಸೀರೆಗೆ ಬ್ಲೌಸ್ ಇದನ್ನ ಹಾಕೋತಾ ಇದ್ದೀನಿ. ಡ್ರಾಸ್ಟಿಕ್ ಸ್ವಲ್ಪ ಚೇಂಜ್ ಇದೆ, ಬಟ್ ಇಲ್ಲಿ ಎಲ್ಲೋ ಇರೋದ್ರಿಂದ ಇದಕ್ಕೆ ಮ್ಯಾಚ್ ಆಗ್ತೈತಿ. ನಾನು ಇದೊಂದು ಬ್ಲೌಸ್ನ ಹೊಲಿಸಿಟ್ಟಿದ್ದೀನಿ. ಯಾವುದೇ ಸಾರಿಗಾದ್ರೂ ಇದೆಲ್ಲದಕ್ಕೂ ಮ್ಯಾಚ್ ಆಗ್ತೈತಿ ಅನ್ನೋ ಕಾರಣಕ್ಕೆ. ಸೊ ಈಗ ಇಲ್ಲಿ ಎಲ್ಲೋ ಐತಿ, ಇದು ಸೀರೆ ಗೋಲ್ಡನ್ ಐತಿ, ಗೋಲ್ಡನ್ ಕಲರ್ ಬರ್ತೈತಿ ಅನ್ನೋ ಕಾರಣಕ್ಕೆ ಇದು ಸೀರೆ ಸ್ವಲ್ಪ ದಿಮ್ಮ ಐತಿ. ಹಾಗಾಗಿ ಬ್ಲೌಸ್ ಗ್ರ್ಯಾಂಡ್ ಇರಲಿ ಅಂತಂದು ಈ ಬ್ಲೌಸ್ನ ಹಾಕ್ಕೋಬೇಕಂತ ಪ್ಲ್ಯಾನ್ ಐತಿ. ಹಾಕ್ಕೊಂಡಾದ್ಮೇಲೆ ನೋಡು ಅಂತೀರ ಹೇಗೆ ಕಾಣ್ತೀನಿ ಅಂತಂದು. ನನ್ನ ಮಗಳ ಎಂಗೇಜ್ಮೆಂಟ್ಗೆ ರೆಡಿಯಾಗಿ ಇಲ್ಲಿ ಹೊರಗೆ ಜೋಕಾಡಿ ಮ್ಯಾಗ ಕುಂತೇಳು. ಯಾಕಂದ್ರೆ ಸುಪ್ರಿಯಾ ಮತ್ತು ರಾಹುಲ್ ಎಂಗೇಜ್ಮೆಂಟಿಗೆ ಬರೋರಿದ್ದರು. ಅವ್ರ ಸಲುವಾಗಿ ವೆಯ್ಟ್ ಮಾಡ್ಕೊತ ಕುಂತಿದ್ದು. ಸಾನು ಇವತ್ತು ಎಂಗೇಜ್ಮೆಂಟ್ಗೆ ಹೊಸ ಗೆಜ್ಜೆ ಇದ್ದು. ಸೊ ಆಕಿ ಬರ್ತಡೇಗೆ ಅವ್ರ ಅತ್ತಿ ಕೊಟ್ಟಿರೋ ಅವನ್ನ ಓಪನ್ ಮಾಡಿರಲಿಲ್ಲ. ಇವತ್ತು ಹಾಕೋತೇನೆ ಮಮ್ಮಿ ಅಂತ ಅಂದಳು. ಹಾಗಾಗಿ ಇವತ್ತು ಆಕಿಗೆ ಹೊಸ ಗೆಜ್ಜೆ ಹಾಕೀನಿ. ಮತ್ತು ನಾನು ರೆಡಿಯಾಗಿ ಕುಂತಿದ್ನಿ. ಈಗ ಎಲ್ಲರೂ ಕಂಪ್ಲೀಟ್ ಆಗ್ತಿರು. ನಾನು, ಸಾನು ಮತ್ತು ಅನ್ನ, ಸವಿತಾದ ಎಲ್ಲರೂ ರೆಡಿ ಆಗಿದ್ದು. ಈಗ ಏನಿದ್ರು ಸುಪ್ರಿಯಾ ಮತ್ತು ರಾಹುಲ್ ಬರೋ ಸಲುವಾಗಿ ವೆಯ್ಟ್ ಮಾಡ್ಕೊತ ಕುಂತಿದ್ದು ಎಲ್ಲರೂ ಪೋರ್ಚ್ ಮ್ಯಾಗ. ಎಂಗೇಜ್ಮೆಂಟ 1 ಗಂಟೆ ತನಕ ಐತಿ. ಸೊ 1 ಗಂಟೆಗೆ ಬರ್ರಿ ಅಂತ ಹೇಳಿರು. ಹಾಗಾಗಿ ಅಲ್ಲಿ ಏನು ಗಡಬಡಿ ಇರಲಿಲ್ಲ, ಸಮಾಧಾನ ಶಾಂತಲಿ ಹೋಗೋದಿತ್ತು. ಹಾಗಾಗಿ ಎಲ್ಲರೂ ನಾಷ್ಟ ಮಾಡ್ಕೊಂಡು ಆರಾಮ್ಸೆ ರೆಡಿಯಾಗಿ ವೆಯ್ಟ್ ಮಾಡ್ಕೊತ ಕುಂತಿದ್ದು. ಸುಪ್ರಿಯಾ ಮತ್ತು ರಾಹುಲ 12 ಗಂಟೆ ತನಕ ಅಂದರೆ ಇಲ್ಲಿ ಬಂದರು. ರಾಹುಲ ಮತ್ತು ಸುಪ್ರಿಯಾ ಕಾರ್ ಗಾಡಿ ತೊಗೊಂಬಂದಿರು. ನಾವು ಹೇಳಿದ್ದು ಕಾರ್ ತೊಗೊಂಬರ್ರಿ ಅಂತಂದು. ಅನ್ನ ಮತ್ತು ಸವಿತಾ ಇಬ್ಬರು ಬೈಕ್ ಮೇಲೆ ಬರೋರಿದ್ರು. ಮತ್ತು ಅತ್ತಿರು, ನಾನು, ಸಾನು, ಸುಪ್ರಿಯಾ, ರಾಹುಲ, ರಿಯಾ, ರಿಷಿ ಎಲ್ಲರೂ ಕಾರ್ದಾಗ ಹೊಂಟಿದ್ದು. ಯಾಕಂದ್ರೆ ಬಿಸಿಲಾಗ ಬಸ್ನಾಗ ಹೋಗೋದು ಭಾಳ ತ್ರಾಸ ಆಗ್ತೈತಿ ಅಂತಂದು ಕಾರ್ನಾಗ ಹೊಂಟಿದ್ದು. ಆರಾಮಿದ್ದೀರಿ? ಆರಾಮಿದ್ದೀರಿ? ನಾವು ಹೊಂಟಿದ್ದ ಕರೋಶಿ ಊರಿಗೆ. ಸೊ ಚಿಕ್ಕೋಡಿಗೆ ಹೋಗಿ, ಸಂಕೇಶ್ವರದಿಂದ ಚಿಕ್ಕೋಡಿಗೆ ಹೋಗಿ, ಚಿಕ್ಕೋಡಿಯಿಂದ ಕರೋಶಿ ಬಸ್ ಇಟ್ಕೊಂಡು ಈ ಬಿಸಿಲಾಗಿ ಹುಡುಗರನ್ನ ಎಳೆದಾಡ್ಕೊಂಡು ಹೋಗೋದಂದ್ರೆ ಭಾಳ ತ್ರಾಸ ಆಗ್ತಾಯಿತ್ತು. ಹಾಗಾಗಿ ರಾಹುಲ್ಗೆ ನೀವು ಕಾರ್ ತೊಗೊಂಬರ್ರಿ, ಕಾರ್ದಾಗ ಎಲ್ಲರೂ ಹೋಗೋಣ ಅಂತಲಿ ರಾಹುಲ್ ಕಾರ್ ತೊಗೊಂಬಂದಿರು. ಈಗ ನಾವು ಅಷ್ಟರು ಎಲ್ಲರೂ ಕಾರ್ದಾಗ ಹೊಂಟಿದ್ದು. ಮತ್ತು ಸವಿತಾ, ಅನ್ನ ಇಬ್ಬರ 2 ವೀಲರ್ ಮ್ಯಾಗ ಬರತ್ತಿರು. ಮತ್ತು ಕಾರ್ನ್ಯಾಗೂ ಅಷ್ಟೊಂದು ಜಾಗ ಇರಾಕಿಲ್ಲ, ಕನ್ಸಿಸ್ಟೆಡ್ ಆಗಿತ್ತು ನಮ್ಮಷ್ಟು ಜನಕ್ಕೆ. ಹಾಗಾಗಿ ಅವರಿಬ್ಬರು ನಾವು ಬೈಕ್ ಮೇಲೆ ಬರ್ತೀವಿ, ನೀವೆಲ್ಲ ಕಾರ್ದಾಗ ಬರ್ರಿ ಅಂತ ಹೇಳಿ ಅವರು ಬರ ಹೊಂಟಿರು. ಬರ್ರಿ. ಸಂಕೇಶ್ವರದಿಂದ ಕರೋಶಿಗೆ ಹೋಗ್ಬೇಕಂದ್ರೆ 1 ಅವರ್ ಬೇಕಾಗ್ತೈತಿ, ಅದು ಬಸ್ಲಿ. ಮತ್ತು ಕಾರ್ದಾಗ ಪ್ರೈವೇಟ್ ವೆಹಿಕಲ್ದಾಗ ಹೊಂಟಿದ್ದು ಅಂದ್ರೆ 1/2 ಅವರ್ ಒಳಗೆ ರೀಚ್ ಆಗ್ತೇವೆ. ಸೊ ನಾವು ಕಾರ್ದಾಗ ಹೊಂಟಿರೋದ್ರಿಂದ ಏನೂ ಪ್ರಾಬ್ಲಮ್ ಇರಲಿಲ್ಲ. ಈಗ ಫಂಕ್ಷನ್ ಸ್ಟಾರ್ಟ್ ಆಗೋ ಒಳಗಾಗಿ ಹೋಗಿರ್ತೀವಿ ಅನ್ನೋ ಗ್ಯಾರಂಟಿ ಇತ್ತು. ಸೊ ಈಗ ಎಲ್ಲರೂ ಹೊಂಟಿದ್ದು. हॅलो ನಾವು ಕರೋಶಿಗೆ 1 ಗಂಟೆ, 1:15 ಗಂಟೆಗೆ ಬಂದು, ನಾವು ಬಂದಾದ ನಂತರನೂ ಇನ್ನೂ ಫಂಕ್ಷನ್ ಸ್ಟಾರ್ಟ್ ಇರಲಿಲ್ಲ. ಸೊ ಬಂದು ಒಂದು 1/2 ಅವರ್ ಕುಂತು ಮಾಡಿ ಆ ನಂತರ ಫಂಕ್ಷನ್ ಲೇಟಾಗಿ ಸ್ಟಾರ್ಟ್ ಆಯಿತು. ಬಿಕಾಸ್ ಗಂಡು ಮನೆಯವ್ರು ಬರೋದು ಸ್ವಲ್ಪ ಲೇಟಾಗಿತ್ತು. ಬಂದ ತಕ್ಷಣ ಅವರಿಗೆ ನಾಷ್ಟ ಕೊಡೋದು ಅದು ಇದು ಎಲ್ಲ ಆಯಿತು. ಅದೆಲ್ಲ ಆದ ನಂತರ ಈಗ ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಫಂಕ್ಷನ್ ಪ್ರತಿಭಾಗಳ ಮನ್ಯಾಗನೇ ಇತ್ತು. ಪ್ರತಿಭಾಗಳ್ದ ಮನೆ ಒಳಗೆ ಮ್ಯಾಗನ ಒಂಥರ ಹಾಲ್ ಥರ ಮಾಡಿದಾರು. ಇಲ್ಲಿ ಫಂಕ್ಷನ್ಸ್, ಸ್ಮಾಲ್ ಫಂಕ್ಷನ್ಸ್ ಎಲ್ಲನೂ ನಡೆಸ್ಬೋದು, ಮಾಡ್ಬೋದು. ಹಾಗಾಗಿ ಅವ್ರ ಮನ್ಯಾಗನ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಇಟ್ಕೊಂಡಿರು. ನಮ್ಮ ಸುಪ್ರಿಯಾಗಿ ಇಲ್ಲೊಂದು ಹುಡುಗಿ ಸಿಕ್ಕಿತ್ತು. ನಮ್ಮ ಮುಂದ್ಗಡೆ ಅವ್ರ ಏರಿಯಾದಾಗಿಂದ ಪ್ರತಿಭಾಗಳ ಮನೆ ಹತ್ತಿರ ಇರೋರ ಹುಡುಗಿ ಇತ್ತು. ಸೊ ಭಾಳ ಕ್ಯೂಟ್ ಇತ್ತು ಮತ್ತು ಚಂದ ಇತ್ತು. ಹಾಗಾಗಿ ಎಲ್ಲರೂ ಎತ್ಕೊಂಡು ಮುದ್ದು ಮಾಡತ್ತಿರು. ಹುಡುಗಿ ಭಾಳ ಗುಂಡು ಚಂದ ಇದ್ದಳು.
ಎಲ್ಲರೂ ಅವ್ರ ಹುಡುಗಿ ಮಮ್ಮಿಗೆ ಅನ್ನತ್ತಿರು ನದರಾಗ್ತೈತ್ರಿ, ದೃಷ್ಟಿ ತೆಗೀರಿ ಮನೆಗೆ ಹೋದ ತಕ್ಷಣ, ಎಲ್ಲಾರ್ದು ಕಣ್ಣು ಹುಡುಗಿ ಮ್ಯಾಗ ಐತಿ ಅಂತ ಅನ್ನತ್ತಿರು. ಹುಡುಗಿ ಅಷ್ಟು ಚಂದ ಕ್ಯೂಟಾಗಿ ಇದ್ದಳು. ಮತ್ತು ಈ ಕಡೆ ಈಗ ಎಂಗೇಜ್ಮೆಂಟ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಪ್ರೋಗ್ರಾಮ್ ಮುಗಿಸಿ ಈಗ ರಿಂಗ್ ಹಾಕೊಳ್ಳೋ ಪ್ರೋಗ್ರಾಮ್ ಇಟ್ಕೊಂಡಿರು. ಈಗ ಹುಡುಗಿಗೆ ರಿಂಗ್ ಹಾಕಿದ. ಆ ನಂತರ ನಮ್ಮ ಹುಡುಗನಿಗೆ ರಿಂಗ್ ಹಾಕಿಳು. ಬರಲಾಗಿರಲ್ರಿ ಇಲ್ಲಿ ಇಲ್ಲಿ ಮೊನ್ನೆ ತಾನ ಮದುವೆ ಆದಂತ ನೀನೇ ಮಾತಾಡ್ಬೇಡ. ನೀವು ಬೆಂಗಳೂರಿಂದ ಎಂಗೇಜ್ಮೆಂಟ ಮುಗಿದ ತಕ್ಷಣ ಇಲ್ಲಿ ಊಟಕ್ಕೆ ಸ್ಟಾರ್ಟ್ ಮಾಡಿರು. ಸೊ ನಾವೆಲ್ಲರೂ ಈಗ ಊಟ ಮಾಡತ್ತಿದ್ದು. ನಮ್ಮ ತಾತ್ಯ ನಮ್ದೆಲ್ಲರದು ವ್ಯವಸ್ಥೆ ಮಾಡತ್ತಿರು. ಸೊ ಇಲ್ಲಿ ನಮ್ಮ ತಾತ್ಯ ನಮಗೆಲ್ಲರಿಗೂ ಊಟಕ್ಕೆ ನೀಡೋದು ಮತ್ತು ಎಲ್ಲನೂ ತಂದು ಕೊಡೋದು ಮಾಡತ್ತಿರು. ಇದು ನಮ್ಮ ತಾತ್ಯಾರ್ದ ಅತ್ತಿ ಮನೆ ಫಂಕ್ಷನ. ಸೊ ಅತ್ತಿ ಮನೆ ಫಂಕ್ಷನ್ದಾಗ ಅಳ್ಯಾಕೆ ಸ್ವಲ್ಪ ಓಡ್ಯಾಡಿ ಕೆಲಸ ಮಾಡೋದಿರ್ತೈತಿ. ಹಾಗಾಗಿ ನಮ್ಮ ತಾತ್ಯ ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಓಡ್ಯಾಡಿ ಎಲ್ಲ ಕೆಲಸ ಮಾಡತ್ತಿರು. ಎಂಗೇಜ್ಮೆಂಟ್ ಮುಗಿಸ್ಕೊಂಡ ಇನ್ನೇನು ಮನೆ ಕಡೆ ಹೊಂಟಿದ್ದು. ಅವಾಗ ಕಾರ್ದಾಗ ಕುಂತ ತಕ್ಷಣ ರಾಹುಲ್ ಅನ್ನ ಕಡಿದ್ರು, ದರ್ಗಾಕ್ಕಷ್ಟು ಹೋಗೋಣ್ರಿ, ಭಾಳ ದಿವಸ ಆಯಿತು ದರ್ಗಾಕ್ಕೆ ಬಂದು ಅಂತಂದರು. ಹಾಗಾಗಿ ನಾವು ಎಲ್ಲರೂ ಹೋಗೋನು ನಡೀರಿ, ನಾವು ನೋಡಿಲ್ಲ ಅಂತಂದು ನಾವು ಸಣ್ಣಾಗಿರ್ತಾಗ ಬಂದಿದ್ದು, ಈಗ ರೀಸೆಂಟಾಗಿ ಬಂದಿಲ್ಲ. ಸೊ ದರ್ಗಾಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಹೋಗೋನು ಅಂತಂದು ಈಗ ಎಲ್ಲರೂ ಇಲ್ಲಿ ದರ್ಗಾಕ್ಕೆ ಬಂದಿದ್ದು. ಇವತ್ತಿನ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನು. ಎಲ್ಲರೂ ಖುಷಿಯಾಗಿರಿ, ನಗ್ನಾಗ್ತಾ ಇರಿ. ಐ ಹೋಪ್ ನಿಮಗೆಲ್ಲರಿಗೂ ಇವತ್ತಿನ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳತ್ತೇನು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.